Hi, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಕ್ರಿಯೇಟ್ಸ್. ಸೊ ಲಾಸ್ಟ್ ಟೈಮ್ ಅಂದರೆ ನನ್ನ ಫಸ್ಟ್ ವ್ಲಾಗ್, ಸೆಕೆಂಡ್ ವ್ಲಾಗ್ ಆಲ್ಮೋಸ್ಟ್ ಗಣೇಶ ಚತುರ್ಥಿ ಬಗ್ಗೆ ಮತ್ತು ಗಣೇಶ ವಿಸರ್ಜನೆ ಬಗ್ಗೆನೇ ಇತ್ತು. ಆ್ಯಂಡ್ ಗಣೇಶ ವಿಸರ್ಜನೆಗೆ ಆಲ್ಮೋಸ್ಟ್ ರೀಚ್ 31K ವ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅದ್ರ ಜೊತೆಗೆ ನೆಕ್ಸ್ಟ್ ಏನು ವಿಡಿಯೋ ಮಾಡೋಣ ಅಥವಾ ಲಾಂಗ್ ವಿಡಿಯೋ ಏನಿರಲಿ ಅಂತ ಯೋಚನೆ ಮಾಡಿದಾಗ ನವರಾತ್ರಿ. ಸೊ ನಮ್ಮನೇಲಿ ಇದು 5ನೇ ವರ್ಷದ ನವರಾತ್ರಿ ಪ್ರಿಪ್ರೇಷನ್ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನವರಾತ್ರಿ ಒಂದು ಗೊಂಬೆಗಳು ತಗೊಂಡಿದ್ದ ಜಾಗ ಆಗಿರ್ಬೋದು ಮತ್ತು ಈ 5ನೇ ವರ್ಷದ ಹೈಲೈಟ್ ಏನು, ಸೊ ಪ್ರತಿಯೊಂದು ಈ ವಿಡಿಯೋ ಅಲ್ಲಿ ಕವರ್ ಮಾಡ್ತೀನಿ. ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ನಾವು ಹೇಗೆ ಗೊಂಬೆ ಕೂರಿಸಿದ್ವಿ, ಯಾವ್ಯಾವ ಥರದ ಗೊಂಬೆಗಳಿವೆ, ಪ್ರತಿಯೊಂದದ ಇನ್ಫಾರ್ಮೇಷನ್ ಕೂಡ ನಾನು ಇವಾಗ ಶೇರ್ ಮಾಡ್ತೀನಿ. ಆ್ಯಂಡ್ ನೌ ಲೆಟ್ಸ್ ಗೋ. ಓಕೆ, ಈ ವರ್ಷದ ಹೈಲೈಟಿಂದ ಶುರು ಮಾಡುವ. ಈ ಆನೆ ಒಂದು 27 ಇಂಚ್, 27 ಇಂಚಸ್, ಆ್ಯಂಡ್ ದಿಸ್ ಇಸ್ ದ ಮೇನ್ ಹೈಲೈಟ್ ಆಫ್ ದಿಸ್ ಇಯರ್. ಸೊ ಲೆಟ್ ಮಿ ಗಿವ್ ಯು ಸಮ್ ಡೀಟೇಲ್ಸ್. ಈ ಆನೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಣ ನಿಮಗೆ. ಆನೆನ ನಾವು ಆಲ್ಮೋಸ್ಟ್ ಆನಾ ಮೇಕರ್ ಅನ್ನೋ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನೋಡಿ ಐ ಜಸ್ಟ್ ಆರ್ಡರ್ಡ್ ಇಮ್. ಹೀ ಈಸ್ ದ ಕ್ಯೂಟೆಸ್ಟ್. ಈ ವರ್ಷದ ಮೇನ್ ಹೈಲೈಟ್ ಅವರೇ. ಆ್ಯಂಡ್ ಅವ್ರು ಆನಾ ಮೇಕರ್ಸ್ ಅವರು ಆ್ಯಕ್ಚುಲಿ ಅವೈಲೇಬಲ್ ಇಲ್ಲ ನಮಗೆ. ಒಂದು 15 ಡೇಸ್ ಇರೋವಾಗಲೇ ನಾನು ಆರ್ಡರ್ ಮಾಡಿದ್ದು. ಸೊ ಅವೈಲೇಬಲ್ ಇರಲ್ಲ ಅಷ್ಟು ಬೇಗ ಅಂತ ಹೇಳಿದ್ರು. ಬಟ್ ವಿ ವಾಂಟೆಡ್ ಇಟ್ ವಿತಿನ್ ನವರಾತ್ರಿ ಫಸ್ಟ್ ಡೇ ಅಷ್ಟರಲ್ಲಿ ನನಗೆ ಈ ಆನೆ ಬೇಕು ಅಂತ ಕೇಳಿದ್ದಕ್ಕೆ ದೇ ಮೇಡ್ ಇಟ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ವಿತಿನ್ 15 ಡೇಸಲ್ಲಿ ನನಗೆ ಆನೆ ಡೆಲಿವರಿ ಮಾಡಿ ಕೊಟ್ಟರು. ಆ್ಯಂಡ್ ನಾನು ಅವರ ಒಂದು ಅಕೌಂಟ್ನು ಕೂಡ ಐ ವಿಲ್ ಮೆನ್ಷನ್ ಇಟ್ ಇನ್ ಮೈ ಡಿಸ್ಕ್ರಿಪ್ಷನ್ ಪ್ಲೀಸ್. ಸೊ ಈಗ ಲೆಟ್ ಮಿ ಗಿವ್ ಯು ಸಮ್ ಡೀಟೇಲ್ಸ್. ಪೆರುಮಾಳ್ ಗೊಂಬೆ, ಅದಾದಮೇಲೆ ವೆಂಕಟೇಶ್ವರ ಮತ್ತು ಲಕ್ಷ್ಮಿ ಅವರ ಪತ್ನಿ, ಆ್ಯಂಡ್ ಇದು ದುರ್ಗಾ ಪರಮೇಶ್ವರಿ. ನಾವು 4 ವರ್ಷದಿಂದ ಆ ಗೊಂಬೆನ ಇಡ್ತಿದ್ದೀವಿ. ಆ್ಯಂಡ್ ಇದು ದ ಬೆಸ್ಟ್ ಒನ್, ವಿಶ್ವರೂಪ, ವಿಷ್ಣುವಿನ ಅವತಾರ, ಮತ್ತು ಪಾಂಡುರಂಗ ಗೊಂಬೆ. ಆ್ಯಂಡ್ ಈಗ ನೋಡ್ತಿರೋದು ನೀವು ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ, ರಾಘವೇಂದ್ರ ಸ್ವಾಮಿ. ಆ್ಯಂಡ್ ಮಧುರೆ ಮೀನಾಕ್ಷಿ, ಶೃಂಗೇರಿ ಶಾರದಾಂಬ, ಆ್ಯಂಡ್ ಸರಸ್ವತಿ, ಅಗೇನ್ ದುರ್ಗಾ ಪರಮೇಶ್ವರಿ, ಲಕ್ಷ್ಮೀ ದೇವಿ, ಅನ್ನಪೂರ್ಣೇಶ್ವರಿ ದೇವಿ. ಆ್ಯಂಡ್ ಇದು ಬಂದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಗೊಂಬೆ. ಜೊತೆಗೆ ಹೋದರೆ ಸರಸ್ವತಿ ಆ್ಯಂಡ್ ಬ್ರಹ್ಮದೇವ. ಇದು ಕೊಲ್ಲೂರು ಮೂಕಾಂಬಿಕೆ ದೇವಿ. ಅದ್ರ ಪಕ್ಕನೇ ನಾವು ಅಷ್ಟಲಕ್ಷ್ಮಿಗಳನ್ನ ಇಟ್ಟಿದ್ದೀವಿ. ಸೊ ಅಷ್ಟಲಕ್ಷ್ಮಿಗಳಿಗೆ ನೋಡ್ತಿದ್ದೀರ, ಒನ್ ಆಫ್ ದ ಫೈನೆಸ್ಟ್ ಫಿನಿಶ್ ಇರುವಂಥ ಗೊಂಬೆ ಇದು. ನಾವು ತಗೊಂಡು ಬಂದಿದ್ದು ಮನೆಗೆ. ದತ್ತಾತ್ರೇಯ ಸ್ವಾಮಿ, ಅದರ ಪಕ್ಕನೇ ಕಾಮಧೇನು ಇದೆ. ಆ್ಯಂಡ್ ಇದು ಬಂದು ಪಳನಿ ಬೆಟ್ಟದ್ದು ಕಾವಡಿ ಅಂತ ಬರುತ್ತೆ ಅಲ್ವಾ, ಸೊ ಪಳನಿ ಬೆಟ್ಟದ್ದು ಕಾವಡಿ ಗೊಂಬೆ ಇದು. ಮುರುಘಾ ಅಂತ ಹೇಳ್ತಾರೆ ತಮಿಳ್ನಾಡಲ್ಲಿ. ಸೊ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಂತೀವಲ್ವ, ಅದು ಪಳನಿ ಬೆಟ್ಟದ್ದು. ಆ್ಯಂಡ್ ನೆಕ್ಸ್ಟ್ ಇಯರ್ ಕಮ್ಸ್ ಹರ್ಧನಾರೇಶ್ವರ ಆ್ಯಂಡ್ ಶಿವ ಪಾರ್ವತಿ. ಸೊ ಕೈಲಾಸದಲ್ಲಿ ಇರೋ ಥರ ಮಾಡಿದ್ವಿ. ಆ್ಯಂಡ್ ಕಂಪ್ಲೀಟ್ ನನ್ನ ಹತ್ರ ಇರೋ ಗಣೇಶ ಕಲೆಕ್ಷನ್, ಗಣೇಶ ದೇವ್ರದ್ದು ಕಲೆಕ್ಷನ್ಸ್ ಎಲ್ಲ ಗಣೇಶ ಗೊಂಬೆಗಳಿಟ್ಟಿದ್ದೀವಿ. ಇದನ್ನು ನೀವು ಗಣೇಶ ಹಬ್ಬದ ಟೈಮಲ್ಲೂ ನೋಡಿರ್ತೀರ. ಮತ್ತು ಆದಿಯೋಗಿ ಎಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಅಯ್ಯಪ್ಪ ಸ್ವಾಮಿ, ಈ ಸ್ಟೆಪ್ಸ್ ನಾನೇ ಕ್ಲೇ ಮತ್ತು ಕಾರ್ಡ್ಬೋರ್ಡ್ ಶೀಟ್ ಯೂಸ್ ಮಾಡಿದ್ದು. ಅಯ್ಯಪ್ಪ ಸ್ವಾಮಿ 18 ಮೆಟ್ಟುಗಳಲ್ಲಿ ಏರಿ ಹೋಗಬೇಕು ಅಲ್ವಾ ಅಯ್ಯಪ್ಪ ಸ್ವಾಮಿನ ನೋಡೋಕ್ಕೆ. ಆ್ಯಂಡ್ ಅದು ಹುಲಿ ಮೇಲೆ ಕೂತಿರೋದು. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ. ಆ್ಯಂಡ್ ಇದು ಅಶ್ವತ್ಥ ಕಟ್ಟೆ. ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಕಾಣಿಸ್ತದೆ ನೋಡಿ. ಅಶ್ವತ್ಥ ಕಟ್ಟೆ ಡಿಟ್ಟು ಅಪ್ಪ, ಅಮ್ಮ ಮತ್ತು ಮಗಳು. ಆ್ಯಂಡ್ ಹಿಯರ್ ಕಮ್ಸ್ ಸಮುದ್ರ ಮಂಥನ. ಸೊ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಗೋಲು ಗೊಂಬೆಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು. ಲಕ್ಷ್ಮೀ ದೇವಿ, ಪಾರ್ವತಿ ದೇವಿ, ಸರಸ್ವತಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ಇದ್ದಾರೆ. ಆ್ಯಂಡ್ ಇದು ವೈಕುಂಠ, ನಾರಾಯಣ ಇರುವಂಥ ಸ್ಥಳ.
ಆ್ಯಂಡ್ ಇದು ಕಂಪ್ಲೀಟ್ ಮೈಸೂರು ದಸರಾ ಅರೇಂಜ್ಮೆಂಟ್ ಥರ ಮಾಡಿದ್ವಿ, ಬಿಕಾಸ್ ಆನೆ ಇದೆ ಅಲ್ವಾ. ಸೊ ಆನೆ ಮುಂದೆ ಇದೆಲ್ಲ ಮೈಸೂರು ದಸರಾದಲ್ಲಿ ಶೋ ಹೋಗೋ ಥರ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ ಕಲೆಕ್ಷನ್ಸ್ ನಾವು ತುಂಬ ಕಡೆ ಟ್ರಿಪ್ಸ್ ಹೋದಾಗ ಆ್ಯಂಡ್ ನಾವೆಲ್ಲೇ ಹೋದರೂ ಕೂಡ ಓಕೆ ನವರಾತ್ರಿಗೆ ಏನು ಇಡ್ಬೋದು ಅಂತ ತರ್ತೀವಿ. ಹಾಗಾಗಿ ಇದು ಆ್ಯಂಡ್ ಮೈಸೂರು ಪ್ಯಾಲೇಸ್ನ ನಾನು ಶ್ರೀರಂಗಪಟ್ಟಣದಲ್ಲಿ ತೊಗೊಂಡಿದ್ದು. ಸೊ ಅಗೇನ್ ಮೈಸೂರು ದಸರಾ ಥರನೇ ಅರೇಂಜ್ ಮಾಡೋಕ್ಕೆ ಅಂತಲೇ ತೊಗೊಂಡು ಬಂದಿದ್ದು. ಆ್ಯಂಡ್ ರಾಜ ರಾಣಿನ ಕೂಡ ಇಟ್ಟಿದ್ದೀವಿ ಆನೆ ಜೊತೆ ಅವ್ರು ಬರ್ತಿರೋ ಥರ. ಆ್ಯಂಡ್ ಆನೆ ಅಗೇನ್ ಚಾಮುಂಡೇಶ್ವರಿ ದೇವಿನ ಇಟ್ಟು ಅವರು ಒಂದು ಮೆರವಣಿಗೆ ಹೋಗೋ ಥರನೇ ಪ್ಲ್ಯಾನ್ ಮಾಡಿ ಆನೆ ಮುಂದೆ ಸೊ ಮೈಸೂರು ದಸರಾಗೆ ಏನೇನು ಬೇಕೋ ಅದೆಲ್ಲ ಇಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಒನ್ ಆಫ್ ದ ಫೈನೆಸ್ಟ್ ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ಸಂಹಾರ, ಭೂವರಹ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ. ಇದು ಒನ್ ಆಫ್ ದ ಫೈನೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಹಿಯರ್ ಕಮ್ಸ್ ಎಲ್ಲ ಪ್ರಾಣಿಗಳು ಮಣ್ಣಿಂದದು ವಿತ್ ಬೇಬೀಸ್ ಇರೋ ಥರ. ಆ್ಯಂಡ್ ಇದು ಶ್ರೀಕೃಷ್ಣ ಪರಮಾತ್ಮನ ಥೀಮ್ ನೀವು ನೋಡ್ತಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಇದು ಮದುವೆ ಸಂಭ್ರಮದ್ದು, ಅರ್ಶಿನ ಕೊಡ್ತಾ ಇರೋದು, ಹೊಸ್ಗೆ ಹಾಕ್ತಾ ಇರೋದು ಮತ್ತು ಬಳೆ ಶಾಸ್ತ್ರ. ಆ್ಯಂಡ್ ಅಜ್ಜಿ ತಾತ ಗೊಂಬೆ. ಇದು ಬಂದು ದಶಾವತಾರ, ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಫಸ್ಟು ಕಂಪ್ಲೀಟ್ ಉಡ್ಡದಿತ್ತು ನಮ್ಮ ಹತ್ರ, 4 ವರ್ಷದಿಂದ ಉಡ್ಡದು ಇಡ್ತಿದ್ವಿ ಇದು ಚಿಕ್ಕದು. ಸೊ ಇದು ರೀಸೆಂಟಾಗಿ ತೊಗೊಂಡು ಬಂದಿದ್ದು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್, ದಶಾವತಾರ. ಓಕೆ, ಎಲ್ಲ ಗೊಂಬೆಗಳು ನೋಡ್ತಾ ಮಧ್ಯೆ ನನಗೆ ಇನ್ನೊಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅನ್ನಿಸ್ತು. ಆಲ್ಮೋಸ್ಟ್ ನೋಡ್ತಿದ್ದಾರಲ್ವ, ನಾವು ಎಲ್ಲ ಕಡೆ ಅಂದರೆ ಟ್ರಿಪ್ಸ್ಗೆ ಹೋದಾಗ ಮೈಸೂರು, ಚನ್ನಪಟ್ಟಣ, ಮಡಿಕೇರಿ, ಬೇಲೂರು, ತುಂಬ ಕಡೆ ಎಲ್ಲೆಲ್ಲಿ ಹೋಗಿದ್ದೀವೋ ಅಲ್ಲೆಲ್ಲನೂ ಯಾವ್ಯಾವ ಥರದ ಗೊಂಬೆಗಳು ಸಿಗುತ್ತೋ ಆಲ್ಮೋಸ್ಟ್ ಅದೆಲ್ಲ ಗೊಂಬೆಗಳನ್ನೂ ತರ್ತಿದ್ವಿ. ಆ್ಯಂಡ್ ತಂದಿದ್ವಿ ಕೂಡ. 5 ವರ್ಷದಿಂದ ಸೇವ್ ಮಾಡಿರುವಂಥ ಗೊಂಬೆಗಳಿದು. ಆ್ಯಂಡ್ ಇನ್ನೂ ಸ್ಪೆಷಲ್ ಆಗಿ ಅಂದರೆ ಗೋಲು ಗೊಂಬೆಗಳು ತುಂಬ ಸ್ಪೆಷಲ್ ನವರಾತ್ರಿ ಟೈಮಲ್ಲಿ, ಮಣ್ಣಿನ ಗೊಂಬೆಗಳು. ಸೊ ಅದು ಕಂಪ್ಲೀಟ್ ಒಂದು ವೆರೈಟೀಸ್ ಬೇಕು ಅಂತ ಅಂದಾಗ ನಾನು ಗೂಗಲ್ ಮಾಡಿದಾಗ ಗೊತ್ತಾಗಿತ್ತು ಜಯನಗರಲ್ಲಿ ನಿಮಗೆ ವೆರೈಟಿ ಆಫ್ ಶಾಪ್ ಸಿಗುತ್ತೆ ಅಂತ. ಅಲ್ಲಿ KS ಗಿಫ್ಟ್ ಸೆಂಟರ್ ಅಂತ ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಶಾಪ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಏನು ನೀವೆಲ್ಲ ಗೋಳು ಗೊಂಬೆಗಳು ನೋಡಿದ್ರಲ್ಲ, ಆಲ್ಮೋಸ್ಟ್ ನಾವು ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಇರೋ KS ಗಿಫ್ಟ್ ಸೆಂಟರಲ್ಲೇ ತೊಗೊಂಡು ಬಂದಿದ್ದು. ದೇ ಆರ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಪ್ರೈಸಸ್ ಕೂಡ ನಿಮಗೆ ಅನುಕೂಲವಾದಂಗೆ ಮಾಡಿಕೊಡ್ತಾರೆ. ಇಟ್ಸ್ ರಿಯಲಿ ಗುಡ್ ಟು ಶಾಪ್ ಆ್ಯಂಡ್ ವೆರೈಟೀಸ್ ಆಫ್ ಆಪ್ಷನ್ ಸಿಗುತ್ತೆ ನಿಮ್ಗೆ ಅಲ್ಲಿ, ನೀವು ನೋಡಿರ್ಬೋದಲ್ವ. ಆ್ಯಂಡ್ ಆಲ್ಮೋಸ್ಟ್ ಒಂದು 50% ಅಲ್ಲ 80% ನಾವು ಅಲ್ಲೇ ಗೊಂಬೆಗಳು ತೊಗೊಂಡಿರೋದು. ಅದು ಬಿಟ್ಟರೆ ಇನ್ನೆಲ್ಲ ನಾನು ಹೇಳ್ದಂಗೆ ಮೈಸೂರಲ್ಲಿ ಮತ್ತು ಚನ್ನಪಟ್ಟಣ, ಶ್ರೀರಂಗಪಟ್ಟಣ ಮತ್ತು ಇನ್ನು ಎಲ್ಲೆಲ್ಲೋ ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ವು ಆ ಕಡೆಯಿಂದ ತಂದಿರೋ ಐಟಮ್ಸೇ ಜಾಸ್ತಿ. ನಾವು ಎಲ್ಲೇ ಹೋದರೂ ಏನೇ ಗೊಂಬೆಗಳು ತಂದರೂ ಓಕೆ ನವರಾತ್ರಿಗೆ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ನನ್ನ ಟಾಯ್ಸ್ ಕಲೆಕ್ಷನ್ ಕೂಡ ನಾನು ನವರಾತ್ರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಓಕೆ, ವರ್ಷಕ್ಕೆ ಒಂದ್ಸಲ ಇಟ್ ಲುಕ್ಸ್ ಸೋ ಫ್ಯಾಂಟಾಸ್ಟಿಕ್ ಟು ವಾಚ್. ಸೊ ಹಾಗಾಗಿ ಅದಕ್ಕಂತ ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮೈ ಮಾಮ್ಸ್ ಮೋಸ್ಟ್ ಫೇವ್ರೆಟ್ ಲಾಫಿಂಗ್ ಬುದ್ಧ. ಸೊ ಆ್ಯಂಡ್ ನೆಕ್ಸ್ಟ್ ಕಮ್ಸ್ ರಾಮನ ಥೀಮ್, ಅಂದರೆ ಶ್ರೀರಾಮನ ಥೀಮ್, ರಾಮ ಸೇತುವೆ ಮತ್ತು ಬಾಲರಾಮದು, ಅಯೋಧ್ಯ ರಾಮಂದು, ಹನುಮಾನ್ದು. ಸೊ ಆಲ್ಮೋಸ್ಟ್ ಇದೆಲ್ಲ ಒಂದು ಸೈಡಲ್ಲಿ ಜೋಡಿಸಿದ್ವಿ. ರಾಮ ಅವ್ರದ್ದು ಏನೇನು ಥೀಮ್ ಇದೆ ಅದು, ರಾಮ ಮತ್ತು ಹನುಮಂತನ ಥೀಮ್ ಥರ. ಆ್ಯಂಡ್ ನೆಕ್ಸ್ಟ್ ಹಳ್ಳಿ ಥೀಮಲ್ಲಿ ಸೊ ಚಟಗ ಗಾಡಿ ಮತ್ತು ನೀರು ಸೇದ್ತಾ ಇರೋದು ಅದೆಲ್ಲ ಒಂದು ಕಡೆ ಜೋಡಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ವಿ ಜಸ್ಟ್ ಅರೇಂಜ್ಡ್ ಶಾಪ್ಸ್. ಸೊ ಐಸ್ ಕ್ರೀಮ್ ಶಾಪು, ಇಡ್ಲಿ ವಡೆ ಶಾಪು, ಪಾನಿಪುರಿ ಶಾಪು, ಪಾವ್ ಬಜ್ಜಿ ಶಾಪ್ಸು ಇದೆಲ್ಲ ಸೊ ಒಂದು ಸೈಡಲ್ಲಿ ಅರೇಂಜ್ ಮಾಡಿದ್ವಿ. ಇಟ್ ಲುಕ್ಸ್ ಕ್ಯೂಟ್. ಸೊ ಆ್ಯಂಡ್ ಇದು ಕಿಚನ್ ಸೆಟ್ಟು, ಕಂಪ್ಲೀಟ್ ಕಿಚನ್ ಸೆಟ್ಟು. ಸೊ ಸ್ಟವ್, ಸಿಲಿಂಡರು ಆ್ಯಂಡ್ ಇದೆಲ್ಲ. ಆ್ಯಂಡ್ ಈ ಸ್ಟೋನ್ಸ್ ಬಂದು ನಾನು ಬೇಲೂರು ಡ್ಯಾಮ್ ಹತ್ರ ತೊಗೊಂಡು ಬಂದಿದ್ದು. ಆ್ಯಂಡ್ ಇಲ್ಲಿ ನೀವು ಶ್ರವಣ ಕುಮಾರನ ನೋಡ್ಬೋದು. ಇಟ್ ಈಸ್ ದ ಕ್ಯೂಟೆಸ್ಟ್. ಆ್ಯಂಡ್ ಇದೆಲ್ಲ ನಾನು ಫೆವಿಕ್ರಿಲ್ ಮೌಲ್ಡ್ ಯೂಸ್ ಮಾಡಿರುವಂಥ ಕ್ಲೇಸ್ ಮಾಡಿರುವಂಥ ಮಾಡೆಲ್ಸ್. ಆ್ಯಂಡ್ ಮೀರಾಬಾಯಿ ಅವರು
ಆ್ಯಂಡ್ ಈ ಬರ್ಡ್ಸ್ ನಾನು ಶ್ರೀರಂಗಪಟ್ಟಣದಲ್ಲಿ ತೊಗೊಂಡಿದ್ದು, ಮಣ್ಣಿಂದು ಕಂಪ್ಲೀಟ್. ಆ್ಯಂಡ್ ಇದು ಕೂಡ ಶ್ರೀರಂಗಪಟ್ಟಣದಲ್ಲೇ ತೊಗೊಂಡಿದ್ದು, ಡೋರೆಮೋನ್ ಟಮಟೆ ಬಾರಿಸ್ತಿರೋದು. ಆ್ಯಂಡ್ ವಾಷಿಂಗ್ ಮಿಷಿನ್, ಐರನ್ ಬಾಕ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಒನ್ ಆಫ್ ದ ಫೈನೆಸ್ಟ್ ಕಲೆಕ್ಷನ್ಸ್. ಆ್ಯಂಡ್ ಈ ತೊಟ್ಲು ನಾವು ಮೈಸೂರು ಪ್ಯಾಲೇಸ್ ಹತ್ರ ತೊಗೊಂಡಿತ್ತು. ಅದು ಖಾಲಿ ಇಡಬಾರ್ದು ಅಂತ ಗಣೇಶ ಮಲಗಿರೋ ಥರ ಇಟ್ಟಿದ್ದೀವಿ. ಆ್ಯಂಡ್ ದೀಸ್ ಆ್ಯನಿಮಲ್ಸ್. ಆ್ಯಂಡ್ ಇದು ಒನ್ ಆಫ್ ಮೈ ಫ್ರೆಂಡ್ ಗಿಫ್ಟೆಡ್ ದಿಸ್ ವಯಲಿನ್. ಆ್ಯಂಡ್ ಇನ್ನೊಂದು ಫೇವ್ರೆಟ್ ಕಲೆಕ್ಷನ್ಸಲ್ಲಿ ಈ ಡ್ಯಾನ್ಸಿಂಗ್ ರಾಜ ಮತ್ತು ಡ್ಯಾನ್ಸಿಂಗ್ ಹುಡುಗಿ ಕೂಡ ಇದ್ದಾಳೆ. ಆ್ಯಂಡ್ ಅದು ಬಿಟ್ಟರೆ ಒನ್ ಆಫ್ ಮೈ ಫೇವ್ರೆಟ್ ಅಂತಂದರೆ ವೆಹಿಕಲ್ಸ್ ಕಲೆಕ್ಷನ್, ಕಾರ್ಸ್, ಬೈಕ್ಸ್ ನೀವು ನೋಡ್ತಿರ್ಬೋದಲ್ಲ. ಸೊ ಆಲ್ ದೋಸ್ ಟೈಪ್ಸ್ ಆಫ್ ಕಾರ್ಸ್ ಆ್ಯಂಡ್ ಬೈಕ್ಸ್. ಆ್ಯಂಡ್ ಇದು ಟರ್ಸ್ಟಿ ಕ್ರೂ, ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮೌಲ್ಡ್ದು. ಆಲ್ ದೀಸ್ ಆ್ಯನಿಮಲ್ಸ್. ಆ್ಯಂಡ್ ಅಫ್ಕೋರ್ಸ್ ಟಾಯ್ ಫೋನ್ ಇದು. ಆ್ಯಂಡ್ ನಾನು ಹೇಳ್ದಂಗೆ ದ ವೆಹಿಕಲ್ಸ್ ಕಲೆಕ್ಷನ್ ಇಸ್ ಮೈ ಫೇವ್ರೆಟ್. ಸೊ ಆ ಪಾರ್ಟ್ ನನ್ನ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ಇದು ಬುಟ್ಟಬೊಮ್ಮ, ದ ಡ್ಯಾನ್ಸಿಂಗ್ ಗರ್ಲ್, ದ ಕ್ಯೂಟೆಸ್ಟ್. ಆ್ಯಂಡ್ ಇಲ್ಲಿ ನೀವು ಅಗೇನ್ ಮೈ ಮಿನಿ ಆರ್ಚರ್ಸ್ ಕಲೆಕ್ಷನ್ಸ್ ನೋಡ್ಬೋದು. ಒನ್ ಆಫ್ ದ ಕ್ಯೂಟೆಸ್ಟ್ ಥಿಂಗ್ ನನ್ನ ನವರಾತ್ರಿಯಲ್ಲಿ ಜೋಡಿಸೋದು. ಆಲ್ ದೋಸ್ ಮಿನಿ ಆರ್ಚರ್ಸ್ ಇಷ್ಟಿ ಬಿಸ್ಟಿ ಮತ್ತು ಒಂದು ಪರ್ಟಿಕ್ಯುಲರ್ ಶಾಪಲ್ಲಿ ನಾನು ಹೋಗಿ ಶಾಪ್ ಮಾಡಿದ್ದಿದ್ದಲ್ಲ. ಆ್ಯಂಡ್ ದಿಸ್ ಬುದ್ಧ ತಲೆ ಆಡಿಸ್ಕೊಂಡೇ ಕೂತಿರುತ್ತೆ. ಸೊ ನಾವು ಟ್ರೈನ್ ಮಧ್ಯೆ ರಂಗೋಲಿ ಹಾಕಿದ್ದೀನಿ, ಸ್ಪೇಸ್ ಇಲ್ಲ ಅಂತ ಹೇಳಿ. ಆ್ಯಂಡ್ ಈ ವೆಹಿಕಲ್ಸ್ ಎಲ್ಲ ಅಫ್ಕೋರ್ಸ್ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿ ತಂದಿರೋದು ಜಾಸ್ತಿ. ದೊಡ್ಡ ವೆಹಿಕಲ್ಸೇ ಬೇಕು ಅಂತ ಹೇಳಿ ನಾನೆಲ್ಲ ಚಿಕ್ಕ ಐಟಮ್ಸ್ ತೊಗೊಳೋದು, ಈ ಥರ ಚಿಕ್ಕ ಕಾರೆಲ್ಲ. ಆ್ಯಂಡ್ ಹಿಯರ್ ಕಮ್ಸ್ ಮೈ ಕಿಂಡರ್ ಜಾಯ್ ಟಾಯ್ಸ್ ಕಲೆಕ್ಷನ್. ಸೊ ಆಲ್ಮೋಸ್ಟ್ ಬ್ಲೂ ಕಲರ್ ಕಿಂಡರ್ ಜಾಯ್ ಜಾಸ್ತಿ ತೊಗೊತೀನಿ, ಬಿಕಾಸ್ ಅದರಲ್ಲಿ ಟಾಯ್ಸ್ ಚೆನ್ನಾಗಿರುತ್ತೆ. ಈಗ ಪಿಂಕ್ ಕಲರು ಗರ್ಲ್ಸ್ದು ಅಷ್ಟೊಂದು ಚೆನ್ನಾಗಿರಲ್ಲ. ಆದರೂ ಒಂದೊಂದು ತೊಗೊತೀನಿ, ಬಟ್ ಕಂಪ್ಲೀಟ್ಲಿ ಬ್ಲೂ ಕಲರ್ ಕಿಂಡರ್ ಜಾಯ್ ಚೆನ್ನಾಗಿರುತ್ತೆ. ಮತ್ತು ಆ್ಯನಿಮಲ್ಸ್ದು ಗ್ರೀನ್ ಕಲರ್ ಕಿಂಡರ್ ಜಾಯ್. ಸೊ ಕಿಂಡರ್ ಜಾಯ್ ಕಲೆಕ್ಷನ್ಸ್ ಇದು. ಅದಾದಮೇಲೆ ನವದುರ್ಗೆಯರ್ದು ಮತ್ತು ನಾವು ಕಳಸ ಇಟ್ಟಿದ್ದೀವಲ್ವ, ಅದನ್ನು ಒಂದು ಸಪ್ರೇಟ್ ಸ್ಟೆಪ್ ಹಾಕಿ ಮಾಡಿ ನಾನು ಮಮ್ಮಿಗೆ ಹೆಲ್ಪ್ ಆಗೋ ಥರ ಮಾಡಿಕೊಟ್ಟೆ. ಆ್ಯಂಡ್ ನವದುರ್ಗೆಯನ್ನ ನೋಡ್ತಿದ್ದೀರ ನೀವು. ಮೊದಲನೇ ದಿನ ಶೈಲಪುತ್ರಿ ದೇವಿ, ಬ್ರಹ್ಮಚರಿಣಿ, ಮತ್ತು 3ನೇ ದಿನ ಚಂದ್ರಘಂಟ, 4ನೇ ದಿನ ಕೂಷ್ಮಾಂಡ, 5ನೇ ದಿನ ಸ್ಕಂದಮಾತ, 6ನೇ ದಿನ ಕಾತ್ಯಾಯನಿ, 7ನೇ ದಿನ ಕಾಳರಾತ್ರಿ, 8ನೇ ದಿನ ಮಹಾಗೌರಿ, ಆ್ಯಂಡ್ 9ನೇ ದಿನ ಸಿದ್ಧಿದಾತ್ರಿ. ಅದಾದಮೇಲೆ ಕಳಸ ಪ್ರಿಪ್ರೇಷನ್, ಅಂದರೆ ಕಳ್ಸಕ್ಕೆ ಸೀರೆ ಹೊಡ್ಸೋದೆಲ್ಲ ನಾನು ನಿಮಗೆ ಫಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ. ಆ್ಯಂಡ್ ಮತ್ತು ಈ ಡೆಕೋರೇಷನ್ ಡೀಟೇಲ್ಸ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಈ ವೆಂಕಟೇಶ್ವರ ವಿತ್ ಲೈಟ್ಸ್ ಬರೋದು ನಾವು ದೊಡ್ಡ ತಿರುಪತಿಯಿಂದ ತಂದಿದ್ದು. ಸೊ ಐ ಥಿಂಕ್ 5 to 6 years ಆಯಿತು ಇವ್ರನ್ನ ಮನೆಗೆ ಕರ್ಕೊಂಡ್ಬಂದು, ಅಂದರೆ ಈ ಗೊಂಬೆನ ಕರ್ಕೊಂಡ್ಬಂದು. ಆ್ಯಂಡ್ ಮಹಿಷಾಸುರ ಗೊಂಬೆ, ವಾಟ್ ಅ ಫಿನಿಶ್ ನೋಡಿ ಅದು. ಆ್ಯಂಡ್ ಇದು ಮಹಿಷಾಸುರ ಸಂಹಾರ ಮಾಡ್ತಿರೋದು ದುರ್ಗಾದೇವಿದು. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಮಾಮ್ಸ್ ಫೇವ್ರೆಟ್ ಅಗೇನ್. ತುಂಬ ಇಷ್ಟಪಟ್ಟು ತೊಗೊಂಡ್ರು. ಎರಡೂ ಕಡೆ, ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಹಾಕಲೇಬೇಕು ಅಂತ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಗೊಂಬೆ ಕಲೆಕ್ಷನ್. ಆ್ಯಂಡ್ ಅಗೇನ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್ಸ್. ಸೊ ಸಾಫ್ಟ್ ಟಾಯ್ಸ್. ಸೊ ಎಷ್ಟು ವರ್ಷದ್ದು ಅಂದರೆ ಅಗೇನ್ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 5 to 6 or 7 to 8 years, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಆಲ್ ದಿಸ್ ಟಾಯ್ಸ್ ಕಲೆಕ್ಷನ್ಸ್ ಎಲ್ಲ ನನ್ನ ಒಂದು ಸೆಲೆಕ್ಷನ್ ಕಂಪ್ಲೀಟ್ಲಿ. ನಾನು ಈ ವರ್ಷ, ಸೊ 5th year ಆಗಿರೋದ್ರಿಂದ ಈ ವರ್ಷ ನನ್ನ ಸಾಫ್ಟ್ ಟಾಯ್ಸ್ನೆಲ್ಲ ಜೋಡಿಸೋಣ ಅಂತ ಹೇಳಿ ಸಾಫ್ಟ್ ಟಾಯ್ಸ್ನ ಅರೇಂಜ್ ಮಾಡಿರೋವಂಥ ರೀತಿ ಇದು. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸೆಕ್ಷನ್ ನವರಾತ್ರಿಯಲ್ಲಿ ಈ ವರ್ಷ. ಈ ಗೊಂಬೆಗಳಲ್ಲಿ ಆಲ್ಮೋಸ್ಟ್ 5 to 6 ನಾನು ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡಿರೋ ಗೊಂಬೆಗಳು, ಪಿಂಕ್ ಕಲರು ಮತ್ತು ಯೆಲ್ಲೋ ಕಲರು, ಆ್ಯಂಡ್ ಇನ್ನೂ ಸ್ವಲ್ಪ ಗೊಂಬೆಗಳನ್ನ ಕಂಪ್ಲೀಟ್ ಟಾಪ್ ಟು ಬಾಟಮ್ವರೆಗೂ ನಾನು ನಿಮಗೆ ತೋರಿಸಿದ್ದೀನಿ, ಇನ್ಕ್ಲೂಡಿಂಗ್ ದ ನವದುರ್ಗೆ ಮತ್ತು ನನ್ನ ಸಾಫ್ಟ್ ಟಾಯ್ ಕಲೆಕ್ಷನ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ದಿಸ್ ವಾಸ್ ಅವರ್ 5th year ನವರಾತ್ರಿ 2025. ಹಾಗೆ 5th year ನವರಾತ್ರಿ ನಮ್ಮ ಮನೆಯಲ್ಲಿ. ಆ್ಯಂಡ್ ದಿಸ್ ಇಸ್ ಮೈ ಸ್ವೀಟಿ.
ಓಯ್ ಅವನು ವಿಡಿಯೋ ಫೋಟೋಗೆಲ್ಲ ಇವಳು ಅಷ್ಟು ಬರಲ್ಲ. ಸ್ವೀಟಿ ಏ ಚಿಕನ್ ವೆರಿ ಗುಡ್. ಇನ್ನೊಬ್ಬ ಇದ್ದಾನೆ ಸಿಂಬಾ, ಅವ್ನು ನಾಟಿಯೆಸ್ಟ್ಲಿ ನಾಟಿ. ಐ ಶೋ ಯು ಹಿಮ್. ಸಿಂಬಾ ಕೇಳಕ್ಕೆ ಮುಂಚೆನೇ ಸೆಕೆಂಡ್ ಕೊಡ್ತಾನೆ ನೋಡಿ. ಹೀ ಈಸ್ ದ ಮೋಸ್ಟ್ ನಾಟಿಯೆಸ್ಟ್ ಕಿಡ್ ಇನ್ ಮೈ ಹೌಸ್. ಎಷ್ಟು ನಾಟಿ ಅಂದರೆ ಅಷ್ಟು ನಾಟಿ. ರೂಮಿಂದ ಆಚೆ ಬಿಟ್ಟರೆ ಗೊಂಬೆಗಳೆಲ್ಲ ಅವನೇ ಪ್ಯಾಕ್. ಸೊ ರೂಮಿಂದ ಆಚೆ ಬಿಟ್ಟರೆ ಗೊಂಬೆಗಳೇನೂ ಇರಲ್ಲ, ಪಕ್ಕ ಹಾಳು ಮಾಡಿಬಿಡ್ತಾನೆ. ಅಷ್ಟು ನಾಟಿ ಅವನು. ಅಲ್ಲೇ ಇರಲಿ ಸೇಫಾಗಿ, ನಮ್ಮ ಗೊಂಬೆಗಳು ಸೇಫಾಗಿರುತ್ತೆ, ಅವನು ಸೇಫಾಗಿರ್ತಾನೆ ಅಂತ. ಮಿಕ್ಕಿದ ದಿನದಲ್ಲಿ ಹಿಲ್ ಬಿ ಫ್ರೀ. ಓಕೆ, ದಿಸ್ ವಾಸ್ ಮೈ 5th year ಆ್ಯಂಡ್ 2025 ನಮ್ಮ ಮನೆ ಗೊಂಬೆ ಕತೆ. 9 ಡಿಫ್ರೆಂಟ್ ಕಲರ್ಸ್, 9 ಡಿಫ್ರೆಂಟ್ ಪ್ರಸಾದ ಆ್ಯಂಡ್ 9 ದುರ್ಗಾದೇವಿಗಳು ಆ್ಯಂಡ್ 9 ತರಹದ ಹೂವಿನ ಅಲಂಕಾರ ಕೂಡ ದೇವರಿಗೆ. ಬ್ಲಿಸ್ಫುಲ್ ಡೇಸ್ ಅಂದರೆ ಅಫ್ಕೋರ್ಸ್ ಅಲ್ಸಿ ನವರಾತ್ರಿ ಡೇಸ್ ಈ ಗೊಂಬೆಗಳೊಟ್ಟಿಗೆ. ಇಟ್ ವಾಸ್ ರಿಯಲಿ ಅ ಬ್ಲಿಸ್ಫುಲ್ ಇಯರ್, ಬ್ಲಿಸ್ಫುಲ್ ನವರಾತ್ರಿ ಇಯರ್ ಈ ವರ್ಷ. ಆ್ಯಂಡ್ ಮುಂದೆ ಹೋಗ್ತಾ ವಿ ಆರ್ ಪ್ಲಾನಿಂಗ್ ಟು ಮೇಕ್ ಈ ಆನೆ ಬಿಗ್ಗರ್ ಅಂತ. ಅಂದರೆ ಆನೆ ಏನಿದೆ ದಿಸ್ ಇಸ್ 27 inches. ಸೊ ವಿ ಆರ್ ಪ್ಲಾನಿಂಗ್ ವಿತ್ ಮೋರ್, ಅಂದರೆ ಇನ್ನೂ ದೊಡ್ಡ ಆನೆ ತೊಗೊಬರೋಣ ಅಂತ. ಲೆಟ್ಸ್ ಸಿ ನೆಕ್ಸ್ಟ್ ಇಯರ್ ಇನ್ನೂ ಒಳ್ಳೆ ಪ್ಲಾನ್ ಇದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಫಾರ್ ವಾಚಿಂಗ್ ದಿಸ್ ಲಾಂಗ್ ವಿಡಿಯೋ. ಇನ್ನೂ ಮುಂದೆ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಟು ಮೈ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ liking my videos. Thank you. Tata. ಮತ್ತೆ ಸಿಗುವ.